ಮಾರ್ನಿಂಗ್ ಫ್ರೆಂಡ್ಸ್. ಸ್ನೇಹಿತರೆ, ಇವತ್ತು 6ನೇ ದಿನ. ಸೊ ಬ್ಯಾಂಕಾಕಲ್ಲಿ, ಸೊ ಥೈಲ್ಯಾಂಡಲ್ಲಿ ದಿ ಕ್ಯಾಪಿಟಲ್ ಬ್ಯಾಂಕಾಕಲ್ಲಿದ್ದೀರಿ. ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋದೇನಂತಂದರೆ ಫ್ರೆಂಡ್ಸ್, ಇವತ್ತು ಹೋಗ್ತಾ ಇದ್ದೀವಿ, ರಾತ್ರಿ ಫ್ಲೈಟ್ ಇದೆ ನಮಗೆ. ಸೊ ಈ ಹೋಟ್ಲು ನೋಡಿ, ಈಗ ನಾನಿರೋದು 56ನೇ ಮಾಡಿಯಲ್ಲಿ. ಸೊ ಇಲ್ಲಿಂದ ನಿಮಗೆ ಎಲ್ಲ ಈ ಇಡೀ ಸಿಟಿಯಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ನ ನೋಡ್ಬೋದು. ನಾನು ಸನ್ರೈಸ್ ನಂದು ಈ ಕಡೆಯಿಂದ ಕಾಣಿಸ್ತಾ ಇಲ್ಲ, ಆ್ಯಕ್ಚುಲಿ ಆ ಕಡೆ ಆಗೋಯ್ತು ಅದು. ಸನ್ರೈಸ್ಗೆ ಆ ಕಡೆ ಫೇಸಲ್ಲಿ ಏನೋ ಹೋಟ್ಲ್ ಸಿಕ್ಕಿದ್ರೆ ಸನ್ರೈಸ್ ನೋಡ್ಬೋದಿತ್ತು. ಸೊ ಈ ಕಡೆಗೆ ಇಲ್ಲ, ಅದು ಸಿಗಲಿಲ್ಲ. ನೋಡಿ ಬೆಳಿಗ್ಗೆಯಿಂದ ಹೇಗೆ ಕಾಣ್ತಾ ನಿಮಗೆ. ಇದು 48ನೇ ಟಾಲೆಸ್ಟ್ ಬಿಲ್ಡಿಂಗ್ ರೀ ನಾವು ಈಗ ಇರೋದು. ಅಷ್ಟು ಇಲ್ಲೇ ಕೊಟ್ಟಿದ್ದಾರೆ ರ್ಯಾಂಕ್ 48, 48. 1997ರಲ್ಲಿ ಇದು ಮಾಡಿರೋದು. 85 ಫ್ಲೋರ್ ಇರುವ ಬಿಲ್ಡಿಂಗು, 304 ಮೀಟರ್ಸ್ ಹೈಟು. ನಮ್ಮ ಇಂಡಿಯಾದ ಯಾವ್ದಾದ್ರು ಇದೆಯಾ? ಒಂದು ಬಿಲ್ಡಿಂಗ್ ಯಾರು ಇದೆಯಾ ಸರ್? ಇಲ್ಲಲ್ಲ, ಎಲ್ಲ ದುಬೈ, ಚಿಕಾಗೋ, ಹಾಂಗ್ಕಾಂಗ್ ಒಂದೂ ಇಲ್ಲ ರೀ ಇಂಡಿಯಾದ, ಯಾವುದೂ ಇಲ್ಲ. ಟಾಲೆಸ್ಟ್ ಬಿಲ್ಡಿಂಗ್ ನಮ್ದು ಇಂಡಿಯಾದ ಪ್ಲೇಸೇ ಇಲ್ಲ. ಸೊಪ್ಪುಗಳು ನೋಡ್ರಿ ಹೆಂಗೆ ಇದೆ ಅಂತ. ಸೊಪ್ಪುಗಳು ಬೆಳಗ್ಗೆ ಹೆಂಗೆ ತಿನ್ನೋದಿದ್ನ. ಸೊಪ್ಪೆಲ್ಲ ಐತೆ. ಫಿಶ್ ಸಾಸ್ ಇದೆ ನೋಡಿ, ಶುಗರ್ ಫಿಶ್ ಸಾಸ್. ಮೊಟ್ಟೆ ನೋಡಿ ಕಟ್ ಮಾಡಿ ಹೆಂಗೆ ಇಡ್ತಾ ಇದ್ದಾರೆ ಎಲ್ಲ. ಎಲ್ಲರಿಗೂ ಎಲ್ಲಿ ಬೇಕಂತ ಆಗ್ಬೋದು, ಹತ್ತಾಗಬಾರ್ದು ಇದ್ದಾಗಬಾರ್ದೇನಿಲ್ಲ. ಮತ್ತೆ ಕಡಲೆ ಬೀಜನ ಫ್ರೈಡ್ ನಟ್. ಶೂಪ್ ಡಂಪ್ಲಿಂಗ್ ಅಂದ್ರೆ ಶಿಂಪ್ ಅಂದ್ರೆ ಅದೊಂದು ಇದಲ್ಲ. ಶ್ರಿಂಪ್ ಡಂಪ್ಲಿಂಗ್ ಗೊತ್ತಿಲ್ಲ ನಿಮ್ಗೆ, ನನಗೆ ಗೊತ್ತಿದೆ ಅಂತ. ಹಣ್ಣುಗಳಿದೆ ನೋಡಿ, ಇದೆ ಫ್ರೂಟ್ಸ್ ಇದೆ. ಹೊಸ ಫ್ರೂಟ್ ಏನೇನೋ ಇದೆ ಅಲ್ರಿ. ಇದು ಪ್ಯಾಷನ್ ಫ್ರೂಟ್ ನನಗೆ ಗೊತ್ತಿದ್ದಂಗೆ. ಗೊತ್ತಿಲ್ಲ ಏನಂತ. ಪಪಾಯ ಇದೆ, ಸೀಬೆಹಣ್ಣು ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಜ್ಯೂಸ್, ಆರೆಂಜ್ ಜ್ಯೂಸ್ ಇದೆ, ಲಿಚ್ಚಿ ಜ್ಯೂಸ್ ಇದೆ, ಗುವಾ ಜ್ಯೂಸ್ ಇದೆ, ಬಟರ್ಫ್ಲೈ ಜ್ಯೂಸ್ ಇದೆ, ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಇದೆ. ಸೊ ನೋಡಿದ್ರೆ ಒಂದು ರೌಂಡ್ ಬಂದೆ ನಾನು. ಎಲ್ಲ ತಿಂತಿದ್ದಾರೆ ಒಂದು ರೌಂಡಲ್ಲಿ. ಅಷ್ಟನ್ನು ಏನು ಬೇಕೋ ಅದನ್ನೆಲ್ಲನೂ ತಗೋಬೋದು. ಸೊ ಇಷ್ಟು ಐಟಮ್ಸ್ ಇದೆ. ನಾನು ನಿಮ್ಗೆ ಇಲ್ಲಿಂದ ಶೂಟ್ ಮಾಡ್ತೇನೆ. ಇನ್ನೊಂದು ರೌಂಡ್ ಆಗಿಲ್ಲ ರೀ ಸರ್. ಒಂದು ರೌಂಡ್ ಸುತ್ತಿ ಬರೋದ್ರೊಳಗೆ ಸುತ್ತಾಗೋಯ್ತು ನನಗೆ. ಏನೇನಿದೆ, ಯಾವ ತಿಂತಾನೆ ನೋಡಿದ್ರೆ ಹೊಟ್ಟೆ ತುಂಬ ಇತ್ತು. ಎಷ್ಟನೇ ಫ್ಲೋರ್ ಹರ್ಷ ಇದೆ? 84ನೇ ಫ್ಲೋರ್, ಟಾಪ್ ಮೋಸ್ಟ್ ಮೇಲೆ ಇದ್ದೀವಿ. ಇಡೀ ಬ್ಯಾಂಕಾಕ್ ಸಿಟಿಯಲ್ಲಿ ಟಾಪ್ ಮೋಸ್ಟ್. ಇದು ಆ್ಯಕ್ಚುಲಿ ಸುತ್ತುತ್ತದೆ ಅಂತೆ. ನಾವೀಗ ನಾವೇ ಸುತ್ತಾ ಇದ್ದೀವಿ. ಟಾಪ್ ಆಗಿದೆ. ಫ್ರೆಂಡ್ಸ್, ಈಗ ನಾನು ಬ್ರೇಕ್ಫಾಸ್ಟಿಗೆ ತಗೊಂಡಿರೋ ಐಟಮ್ಗಳನ್ನ ನೋಡಿ, ಇಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ನೋಡಿ. ಇದು ನನ್ನ ಬ್ರೇಕ್ಫಾಸ್ಟ್ ತಟ್ಟೆ. ಇದರಲ್ಲಿ ಗೊತ್ತಿಲ್ಲ ಎಷ್ಟು ತಿಂತೀನಿ ಅಂತ, ಇಷ್ಟು ತಗೊಂಡಿದ್ದೀನಿ. ಅಲ್ಲಿ ನೋಡ್ರಿ, ಡ್ರೆಸ್ ನೋಡಿ ಇದಕ್ಕೆ. ಅಲ್ಲೊಂದೆರಡು ಹಾಗೆ ಸ್ವಲ್ಪ ಬಿಡಿ, ಸ್ವಲ್ಪ ಬಿಡಿ. ಇವರು 2 months old. What's your name? Now it's 1 year.
It's 1 year old. What's your name? Your name? M. M is owner for this. M is owner ಅಂತೆ. ಇದ್ರ ಹೆಸರು ಪೋಲೋ ಅಂತೆ. ಸೊ ಈಗ ಹೊರಡ್ತಾ ಇದ್ವಿ ನೋಡಿ, ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸ್ವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟು. ನಾವು ಉಳ್ಕೊಂಡ ಹೋಟೆಲಿಂದ ಈಗ ಹೊರಡ್ತಾ ಇದ್ದೀವಿ. ಇದೇ ನಾವು ಉಳ್ಕೊಂಡಿರೋಂಥ ಹೋಟ್ಲು. 56ನೇ ಫ್ಲೋರ್ಲಿದ್ದು, 77ನೇ ಫ್ಲೋರ್ಲಿ ಬ್ರೇಕ್ಫಾಸ್ಟ್ ಆಯಿತು. ನಮ್ಮ ಗಾಡಿ ರೆಡಿ ಇದೆ. ಇನ್ನು ನಮ್ಮ ಡ್ರೈವರ್ ನೋಡಿ, ಡ್ರೈವರ್ ಇದ್ದಾರೆ. ಡ್ರೈವರು ಇವರು ಇನ್ನೊಂದು ಇದರದ್ದು ಡ್ರೈವರು. ಗುಡ್ ಈವ್ನಿಂಗ್ ಸರ್. ವಾಟ್ಸ್ ಯೋರ್ ನೇಮ್? My name Cow. ಕಾವ್. ಇವರು ಮಿಸ್ಟರ್ ಕಾವ್. ಸೊ ಕಾವ್ ಡ್ರಾಪ್ ಮಾಡ್ತಾ ಇದ್ದಾರೆ ನಮ್ಮನ್ನ ಏರ್ಪೋರ್ಟಿಂದ. ಸೊ ಇವರು Tong. ತಾಂಗ್ No. ತಾಂಗ್ ನಾಚ್ಕೋತಾರೆ. ನಾಚ್ಕೋತಾರೆ. ಬನ್ನಿ ಸರ್, ಏನೋ ಹೇಳ್ತೀರಾ? ಸರ್ ಓವರಾಲ್ ಟೂರು ಟೇಕ್ ತುಂಬ ಚೆನ್ನಾಗಿತ್ತು. ಎಲ್ಲ ಸಾಕಷ್ಟು ಮಜಾ ಮಾಡಿದ್ದೀವಿ, ಸಾಕಷ್ಟು ಪರ್ಚೇಸು ಆಗಿದೆ. ಈಗ ನಾವು ಏರ್ಪೋರ್ಟ್ಗೆಲ್ಲ ಹೋಗ್ತಾ ಇದ್ದೀವಿ. ಬ್ಯಾಕ್ ಟು ಪೆವಿಲಿಯನ್ ಅಂತ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಲಗೇಜ್ಗಳಿಗೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಇನ್ ದ ಸೆನ್ಸ್ ಎಲ್ಲರೂ 3-4 ಲಗೇಜ್ ಮಾಡ್ಕೊಂಡಿದ್ದಾರೆ. ಯಾವುದೇ ಥರವಾದ ಕನ್ಫ್ಯೂಷನ್ಸ್ಗಳು ಮಾಡ್ಕೋಬೇಡಿ. ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ಭಗವಂತ ಆಯುಸ್ಸು ಆರೋಗ್ಯ ಬಗ್ಗೆ ಕೊಡಿ. ಓಕೆ ಭಟ್ರೆ, ಆಯ್ತಾ? ಎಲ್ಲ ಶಾಪಿಂಗ್ ಎಲ್ಲ ಆಯ್ತಾ ಭಟ್ರೆ? ತುಂಬ ಚೆನ್ನಾಗಾಯಿತು, ಭಾಳ ಖುಷಿ ಆಯಿತು. ಹೊಸ ಟೀಮ್ ಸೇರಿ ಭಾಳ ಟೀಮಿಗೆ ಸೇರಿ ಭಾಳ ಖುಷಿಪಟ್ಟೆ. ತುಂಬ ಚೆನ್ನಾಗಿದೆ. ಸೈಲೆಂಟ್. ತುಂಬ ಚೆನ್ನಾಗಿತ್ತು. ಹೋಗೋಕ್ಕೆ ಮನ್ಸು ಬರ್ತಿಲ್ಲ, ಆದರೆ ಏನು ಮಾಡೋದು, ನಮ್ಮ ದೇಶಕ್ಕೆ ನಾವು ಹೋಗ್ಲೇಬೇಕಲ್ಲ. ಸೊ ಅಂದಮೇಲೆ ಹೋಗ್ಲೇಬೇಕು, ದುಡಿಲೇಬೇಕು. ದುಡಿದು ಆಮೇಲೆ ಟೂರಂತೂ ತುಂಬ ಚೆನ್ನಾಗಿತ್ತು. ಆದರೂ ಒಂದು ಕಡೆ ಬೇಜಾರಾಗ್ತಾಯಿದೆ. ಇದು ದಿನಗಳು ಸಾಕಾಗಲಿಲ್ಲ. ಇನ್ನೂ ಒಂದು 5-6 ದಿವಸ ಆದರೂ ಬೇಕಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಈ ಥರ ದಿನಗಳು ಸಂತೋಷ ಯಾವಾಗಲೂ ಸಿಗೋದು. ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಸಾಕಷ್ಟು ಸಹ ಪರ್ಚೇಸ್ ಮಾಡಿದ್ವಿ. ಎಲ್ಲ ಫ್ರೆಂಡ್ಸ್ಗಳೆಲ್ಲರೂ ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಟೋಟಲಿ A+. ಇದಕ್ಕೆ ನಾನು ಮುಖ್ಯವಾಗಿ ಬರೋಕ್ಕೆ ಕಾರಣ ನಮ್ಮ ಪಣಿ ಸರ್. ವೆರಿ ಗುಡ್. ತುಂಬ ಧನ್ಯವಾದಗಳು. ವೆರಿ ಗುಡ್. ಸೊ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸಿಟಿ ನೋಡ್ಕೊಳ್ಳಿ. ಸಂಜೆ ಹೊತ್ತು ಬ್ಯಾಂಕಾಕ್ ಟೌನ್ ನೋಡಿ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ಸೊ ಈಗ ಫ್ಲೈಓವರ್ ಕಡೆಯಿಂದ ಹೋದರೆ, ಮೇಲೆ ಹೋದರೆ ನಮ್ಗದಷ್ಟು ನೋಡ್ಬೋದು. ಏರ್ಪೋರ್ಟಿಗೆ ಹೋಗೋ ರೋಡು ನೋಡಿ, ಇದು ಫ್ಲೈಓವರ್ 2 ಕಡೆ ಒನ್ ವೇ. ಈ ಕಡೆ ಒಂದು, ಆ ಕಡೆ ಒಂದು. ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಸಾಯಂಕಾಲ ಹೊತ್ತು ಕ್ಲೀನ್ ಇದೆ, ಅಂದರೆ ಟ್ರಾಫಿಕ್ ಫ್ರೀ ಇದೆ ರೋಡು. ಇದು ಟೋಲ್ ರೋಡ್ 25 ಕಟ್ಟಲ್ಲಿ ಕಟ್ಟಾಗಿದೆ, ನೋಡಿದೆ ನಾನು. ಏರ್ಪೋರ್ಟ್ ಅದು. ಈಗ ನೋಡಿದ್ದು ಏರ್ಪೋರ್ಟು ಸ್ವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಇದಕ್ಕೆ ಹೋಗ್ತಾ ಇದ್ವಿ. ಚೆಕ್ ಇನ್ ಲಗೇಜ್ಗಳನ್ನ ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲರೂ ಬರ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಸ್ವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತು. ಇಮಿಗ್ರೇಷನ್ದು ಆಯಿತು, ಮುಗೀತು. ನೋಡಿ, ಸಮುದ್ರ ಮಂಥನ ಎಷ್ಟು ನೀಟಾಗಿದೆ. ಇದಕ್ಕೆ ಹೋಗೋದು, ಒಂದು ನಿಮಿಷ ಬನ್ನಿ.
ಇಲ್ಲಿಂದ ಸಿಕ್ಕಿರೋ ಸೀಟ್ ನೋಡಿ ಲಾಸ್ಟಲ್ಲಿ 2 ಕಿಟಕಿ. ಬಟ್ ರಾತ್ರಿ ಆಗಿರೋದ್ರಿಂದ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಗೊತ್ತಿಲ್ಲ. ಟೇಕಪ್ ಆದಾಗ ಒಂಚೂರು ತೆಗಿಬೋದು, ಲ್ಯಾಂಡ್ ಆದಾಗ ಸ್ವಲ್ಪ ತೆಗಿಬೋದು ಅಷ್ಟೇ. ಜನ ಎಲ್ಲ ಸೆಟ್ಲ್ ಆಗ್ತಾ ಇದ್ದಾರೆ ಒಬ್ಬೊಬ್ಬರೇ. ಹೊಲ್ತು ಕಾಣಲ್ಲ ರೀ ಒಳಗೆ.